ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಅವತ್ತು ನೋಡಿರ್ಬೋದು ನಮ್ಮ ವಿಡಿಯೋದಲ್ಲಿ ಪಲ್ಯ ಮಾಡಿದ್ದು ಈ ಥರದ ಹರಿವೆ ಸೊಪ್ಪಿಂದ. ನೋಡಿ, ಈ ಬೇಸಿಗೆ ಕಾಲದಲ್ಲಿ ಕೂಡ ಈ ಹರಿವೆ ಸೊಪ್ಪು ಎಷ್ಟು ಚೆನ್ನಾಗಿರ್ತದೆ. ನೋಡಿ, ದಾಸವಾಳ ಸಾಲಿನಲ್ಲೆಲ್ಲ ಈ ಥರ ಹುಟ್ಟಿಕೊಂಡ್ರೆ ನಮಗೆ ಪದಾರ್ಥಕ್ಕೆಲ್ಲ ಸಿಗ್ತದೆ. ನೋಡಿ, ದಾಸವಾಳಕ್ಕೆ ಹಾಕಿದ ಗೊಬ್ಬರ ನೀರು ಇದಕ್ಕೆ ಸಾಕಾಗ್ತದೆ. ನೋಡಿ ಎಷ್ಟು ಚೆಂದಾಗಿದೆ ಅಂತ. ನೋಡಿ, ಇಲ್ಲಿ ಒಂದಿದೆ. ನೋಡಿ, ಇದು ಎಷ್ಟು ದೊಡ್ಡ ಬಂದಿದೆ. 2-3 ಸಲ ಕಟ್ ಮಾಡಿಕೊಂಡಿದ್ದೇನೆ. ಮತ್ತೆ ಪುನಃ ಚಿಗುರಿ ಈ ಥರ ಸಿಕ್ಕಿದೆ. ನೋಡಿ, ಇದೊಂದು ಹೂವಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಬಾರಿ ಕಟ್ ಮಾಡಿದ್ದು ನೋಡಿ, ಇಲ್ಲಿ ಕೊಡಿ. ಮತ್ತೆ ಪುನಃ ಚಿಗುರಿಗೆ ಎಷ್ಟು ದೊಡ್ಡ ಇದು ಬಂದಿದೆ. ಇದರಲ್ಲಿ ಈ ಚಿಗುರನ್ನೆಲ್ಲ ಕಟ್ ಮಾಡಿಕೊಳ್ಬೋದು. ನೋಡಿ, ತುಂಬ ಗೆಲ್ಲುಗಳಿಂದ ನಮಗೆ ಸೊಪ್ಪು ಪುನಃ ಸಿಗ್ತದೆ. ಇದು ಹರಿವೆ ತೆಂಗಿನ ಮರದ ಬುಡದಲ್ಲಿ ಅದು ನೋಡಿ, ಇದು ಅದೇ ಹರಿವೆ ಗಿಡ. ಕೆಲವೆಲ್ಲ ಹುಟ್ಟಿಕೊಂಡಿದೆ, ಕೆಲವೆಲ್ಲ ನಾನು ಕಟ್ ಮಾಡಿದಾಗಿ ಚಿಗುರಿ ಮತ್ತೆ ಸೊಪ್ಪು ಚೆನ್ನಾಗಿ ಬಂದದ್ದು. ನೋಡಿ, ಅಲ್ಲೆಲ್ಲ ಹುಟ್ಟಿಕೊಂಡಿದೆ. ಮಡಲು ಬಿದ್ದೆಲ್ಲ ಸ್ವಲ್ಪ ಮುರಿದುಕೊಂಡ್ರೂ ಕೂಡ ನಮಗೆ ಸಿಗ್ತದೆ. ನೋಡಿ, ಹೂವಿನ ಗಿಡದ ಸಾಲಿನಲ್ಲಿ ಕೂಡ ಅದರಷ್ಟಕ್ಕೆ ಹುಟ್ಟಿಕೊಂಡು ಚೆನ್ನಾಗಿ ಬೆಳೆದುಕೊಳ್ತದೆ. ಇದು ಅದಕ್ಕೆ ಅದನ್ನು ಪದಾರ್ಥ ಮಾಡೋದಿಲ್ಲ. ಇದು ಅಷ್ಟೇ, ತೆಂಗಿನ ಮರದ ಬುಡದಲ್ಲಿರುವ ನೀರನ್ನು ಗೊಬ್ಬರವನ್ನು ಹೀರಿಕೊಂಡು ಚೆನ್ನಾಗಿ ಬೆಳೀತದೆ. ನೋಡಿ, ಇದು ಹೂವಾಗಿ ಬೀಜ ಆಗ್ತಾ ಉಂಟು ಇದರಲ್ಲಿ. ಹಾಗೆ ಅಂತೇಳಿ ಎಲ್ಲ ಬೀಜವು ಮೊಳಕೆ ಹೊಡೆಯುವುದಿಲ್ಲ ಅಂತ ಕಾಣ್ತದೆ. ಅಂದರೆ ತುಂಬ ಗಿಡಗಳು ಇಷ್ಟು ಬೀಜ ಉಂಟು ಅಂತೇಳಿ ಎಲ್ಲ ಬೀಜದಲ್ಲಿ ಕೂಡ ಗಿಡಗಳು ಬರೋದು ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ. ನೋಡಿ, ಇದು ಕೂಡ ಹೂವಿನ ಗಿಡದ ಸಾಲಿನಲ್ಲಿ ಹೀಗೆ ಬೀಜ ಬಿದ್ದು ಹುಟ್ಟಿಕೊಳ್ಳುವುದು. ಹೂವಿನ ಗಿಡದಲ್ಲಿ ಅಂತಲ್ಲ, ಹಾಗೆ ನಾವು ಸಾಲು ಮಾಡಿ ಹಾಕಿ ಅದರಲ್ಲೇ ಆಗಲಿಲ್ಲ ನಮಗೆ. ಈ ಥರ ಚೆನ್ನಾಗಿ ದೊಡ್ಡ ಜಾತಿಯ ಹರಿವೆ ಇದು. ನೋಡಿ, ಇಕೊಳ್ಳಿ, ಪಲ್ಯ ಸಾಂಬಾರು ಯಾವುದಕ್ಕಾದರೂ ರುಚಿಯಾಗ್ತದೆ. ಮತ್ತು ನಾನು ಡಿಸೆಂಬರ್ ಜನವರಿಯಲ್ಲಿ ಈ ಥರ ಕೆಂಪರಿವೆ ಬೀಜವನ್ನು ಸ್ವಲ್ಪ ಸ್ವಲ್ಪ ಈ ಗೋಣಿಯಲ್ಲಿ ಹಾಕಿದ್ದು. ಅದರಲ್ಲಿ ಕೆಲವೆಲ್ಲ ಚೆನ್ನಾಗಿ ಬಂದು ಸೊಪ್ಪು ಸಿಕ್ಕಿತ್ತು. ಆಮೇಲೆ ಕೆಲವು ಗಿಡಗಳೆಲ್ಲ ಅಷ್ಟು ಚೆನ್ನಾಗಿ ಬರಲಿಲ್ಲ. ಹಾಗೆ ಈ ಗೋಣಿಯಲ್ಲಿ ಇರುವ ಮಣ್ಣನ್ನು ಕೂಡ ಮತ್ತೆ ಬೇರೆ ಗಿಡಗಳ ಬುಡಕ್ಕೆ ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ ಹಾಕಿದ್ದೆ. ನೋಡಿ, ಈ ಥರ ಅದರಲ್ಲಿ ಈ ಗೋಣಿಯಲ್ಲಿ ಅಡಿಕೆ ಸಿಪ್ಪೆ ಹೀಗೆಲ್ಲ ಮಿಕ್ಸ್ ಮಾಡಿ ಹಾಕಿದ ಮಣ್ಣಿದು. ನಾನು ಸುಡುಮಣ್ಣು ಅಂತ ಮಾಡಿದಲ್ಲ, ಈಗ ಗಟ್ಟಿಯಾಗಿದೆ ನೀರಿಲ್ಲದೆ. ಹಳತಾದ ಅಡಿಕೆ ಸಿಪ್ಪೆಯನ್ನೆಲ್ಲ ಮಿಕ್ಸ್ ಮಾಡಿ ಈ ಗೋಣಿಗೆ ಹಾಕಿದ್ದು. ಹರಿವೆ ಬೀಜವನ್ನು ಹಾಕಿ ಅದು ಹುಟ್ಟಿದ ಮೇಲೆ ಈ ಥರ ಗಿಡ ಆಗಿ ಈಗ ಪುನಃ ಅದರಲ್ಲಿ ಬೀಜ ಆಗಿತ್ತು. ಹಾಗೆ ಅದನ್ನೆಲ್ಲ ನಾನು ಈ ಥರ ಗಿಡಗಳ ಬುಡಕ್ಕೆ ಹಾಕಿದ್ದು. ಅದೇನಾಗಿದೆ ಅಂತ ಹೇಳಿದರೆ, ಹೀಗೆ ಚಟ್ಟಿಯೊಳಗೆ ಕೂಡ ಕೆಲವು ಗಿಡಗಳು ಹುಟ್ಟಿಕೊಂಡಿದೆ. ಈಗ ಇದು ಸಣ್ಣದಿದೆ,
ಈಗ ದೊಡ್ಡದಾದ ಗಿಡಗಳನ್ನು ತೋರಿಸ್ತೇನೆ ನೋಡಿ. ಚಟ್ಟಿ ಒಳಗೆ ಹಾಕಿ ದೊಡ್ಡದಾದ ಗಿಡಗಳು ನೋಡಿ. ಇದು ಒಂದು ಬಾರಿ ಕಟ್ ಮಾಡಿದ್ದೆ, ಮತ್ತೆ ನೋಡಿ ಸ್ವಲ್ಪ ದಿವಸ ಮೊದಲು ಕಟ್ ಮಾಡಿದ್ದೆ. ಈಗ ಮತ್ತೆ ಪುನಃ ಚಿಗುರಿ ಇಷ್ಟು ದೊಡ್ಡ ಬಂದಿದೆ ನೋಡಿ. ಇದು ಕೂಡ ಈಗ ಪದಾರ್ಥಕ್ಕೆ ಒಳ್ಳೆಯದಾಗ್ತದೆ, ಎಳತ್ತಾಗಿದೆ. ಈ ಪಾಟ್ ಒಳಗಿರುವ ಮಣ್ಣು ಗೊಬ್ಬರ ನೀರನ್ನು ಹೀರಿಕೊಂಡು ಈ ರೀತಿ ಚೆನ್ನಾಗಿ ಬೆಳೆದುಕೊಂಡಿದೆ. ನಾನು ಈ ಪಾಟುಗಳಿಗೆ ಸ್ವಲ್ಪ ಮೇಲಿಂದ ಮಣ್ಣು ಕೊಟ್ಟದ್ದು, ಅದು ಹರಿವೆ ಬೀಜ ಹಾಕಿದ ಗೋಣಿಯಲ್ಲಿರುವ ಮಣ್ಣನ್ನು ಹಾಕಿದ ಕಾರಣ ಈ ರೀತಿ ಇದರಲ್ಲಿ ಕೂಡ ಹರಿವೆ ಸೊಪ್ಪಿದೆ. ನೋಡಿ ಈ ರೀತಿ ಎಲ್ಲ ಈಗ ಕಟ್ ಮಾಡಿಕೊಂಡಿದ್ದೇನೆ. ಸಣ್ಣ ಸಣ್ಣ ಚಿಗುರುಗಳನ್ನೆಲ್ಲ ಬಿಟ್ಟಿದ್ದೇನೆ. ಇನ್ನು ಪುನಃ ಅದು ಚಿಗುರಿ ಇನ್ನೊಮ್ಮೆ ಕಟ್ ಮಾಡಲಿಕ್ಕೆ ಸಿಗ್ತದೆ. ನೋಡಿ ಇದು ಕೂಡ ಅಷ್ಟೇ ಎಳತ್ತುಂಟು. ಇದನ್ನೀಗ ನೋಡಿ ಇದನ್ನು ಕೂಡ ಕಟ್ ಮಾಡಿಕೊಂಡಿದ್ದೀನಿ. ಕಟ್ ಮಾಡಿದ್ದಾರೆ. ನೋಡಿ ಇದಿನ್ನು ಪುನಃ ಇಲ್ಲಿಂದ ಈ ಗಂಟೆಗಳಿಂದೆಲ್ಲ ಚಿಗುರಿಕೊಳ್ತದೆ. ಆಗ ಮತ್ತೆ ನಮಗೆ ಪುನಃ ಪದಾರ್ಥಕ್ಕೆ ಸಿಗ್ತದೆ. ಇದು ಈ ಥರ ಹರಿವೆ ಸೊಪ್ಪು ಸಾಲುಗಳಲ್ಲಿದ್ದರೆ ನಮಗೆ ಆಗಾಗ ಒಂದೊಂದು ಪದಾರ್ಥಕ್ಕೆ ತರಕಾರಿ ನಮ್ಮದೇ ನಮ್ಮ ಅಂಗಳದಲ್ಲಿ ಬೆಳೆದ ತರಕಾರಿ ಅಂತ ಸಿಗ್ತದೆ. ಇನ್ನೀಗ ಪಾಟುಗಳಲ್ಲಿ ಇರೋದನ್ನು ಕಟ್ ಮಾಡೋದನ್ನು ತೋರಿಸ್ತೇನೆ ನೋಡಿ. ಗೊತ್ತಿದೆಯಾ ನೋಡಿ. ಅದು ಪುನಃ ಕಟ್ ಮಾಡಿದ ಜಾಗದಿಂದ ಚಿಗುರಿಕೊಳ್ತದೆ. ಹಾಗೆ ಇದನ್ನೆಲ್ಲವನ್ನೀಗ ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ. ಇದೀಗ ಇಷ್ಟೊಂದು ಹರಿವೆ ಸೊಪ್ಪು ಸಿಕ್ಕಿದೆ ನೋಡಿ. ಏನು ಈಗ 2 ಥರದ ಹರಿವೆ ಸೊಪ್ಪನ್ನು ಕೂಡ ಜೊತೆಗೆ ಮಿಕ್ಸ್ ಮಾಡಿಕೊಂಡೇ ಪದಾರ್ಥ ಮಾಡಿಕೊಳ್ಳಬಹುದು. ಏನು ಸಪ್ರೇಟ್ ಮಾಡಬೇಕು ಅಂತ ಏನಿಲ್ಲ. ಹಾಗೆ ಎಲ್ಲ ಕಟ್ ಮಾಡಿಕೊಂಡಿದ್ದೇವೆ ಈಗ ನೋಡಿ. ನೀವು ನಮ್ಮ ಚಾನಲಲ್ಲಿ ಬಸಳೆ ಚಪ್ರ ಹೇಗೆ ಹಾಕಿಕೊಂಡದ್ದು ಅಂತ ನೋಡಿರ್ಬೋದು ನೀವು ನೋಡಿ. ಈಗಲೂ ಕೂಡ ಬಸಳೆ ಚಂದ ಇದೆ ನೋಡಿ. ಬಸಳೆಗೆ ಒಂದು 10 ದಿವಸಕ್ಕೊಮ್ಮೆ ನೆಲಗಡಲೆ ಹಿಂಡಿ ಕೂಡ ನೆನೆ ಹಾಕಿ ಇದರ ಬುಡಕ್ಕೆ ಹೊಯ್ತಾ ಇದ್ದೇವೆ. ಕ್ರೋಟನ್ ಗಿಡದ ಸಾಲಿನಲ್ಲಿ ಬಸಳೆ ಬುಡ ಇದೆ, ಅದನ್ನು ಚಿಗುರಿ ಅದು ಈ ಥರ ಮುಂದೆ ಬಂದುಕೊಂಡಿದೆ. ಹಾಗೆ ನೀರು ಹೊಯ್ಲಿಕ್ಕೂ ಎಲ್ಲ ಸುಲಭ ಆಗ್ತದೆ. ಕ್ರೋಟನ್ ಸಾಲಿಗೆ ಹೊಯ್ದಾಗಲೇ ಸಾಕಾಗ್ತದೆ. ಇದಕ್ಕೆ 2 ದಿವಸಕ್ಕೊಮ್ಮೆ ಕ್ರೋಟನ್ ಗಿಡಕ್ಕೆ ನೀರು ಹೊಯ್ದು ನಾವು ಅದೇ ನೀರು ಇದಕ್ಕೂ ಕೂಡ ಸಾಕಾಗ್ತದೆ. ನೆಲಗಡಲೆ ಹಿಂಡಿ ಮಾತ್ರ 10 ದಿವಸಕ್ಕೊಮ್ಮೆ 1 ಬೊಗಸೆಯಷ್ಟು ನೆನೆ ಹಾಕಿ ಅದೇ ದಿವಸವೇ ಬೆಳಿಗ್ಗೆ ನೆನೆ ಹಾಕಿದರೆ ಸಂಜೆ ಹೀಗೆ ಅಥವಾ ಮಾರನೇ ದಿನ, ತುಂಬ ದಿವಸ ಇಟ್ಟುಕೊಂಡು ಹಾಕಲಿಕ್ಕಿಲ್ಲ, ಹೊಯ್ತೇನೆ ಅದರ ಬುಡಕ್ಕೆ. ನಮ್ಮ ಅಂಗಳದಲ್ಲಿ ಆದ ಸೊಪ್ಪು ತರಕಾರಿ ಅಡುಗೆಗೆ ಯೋಗ್ಯವಾಗಿ ಇರ್ತದೆ. ಒಂದು ಗ್ಲಾಸು ಹಸಿರು ಬೇಳೆಯನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಇಡ್ತಾ ಇದ್ದೇನೆ. ನೀರು ಹಾಕಿಕೊಂಡು 3 ವಿಸಿಲು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ.
4 ಪೀಸಿಗೆ 4 ಪೀಸಿಗೆ ಇದು ಹೀರೆಕಾಯಿಯನ್ನು ಇವತ್ತು ದಾಲ್ ಮಾಡುವ ಅಂತ. ಎಳೆದಿದೆ ಇದು, ಹಾಗೆ ಅದರಿಂದ ಒಂದು ದಾಲ್ ಮಾಡುವ. ಇದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಳ್ತಾ ಇದ್ದೇನೆ. ಈ ಥರ ಇದನ್ನು ನಾರು ತಗೊಳ್ಬೇಕು. ಈ ರೀತಿ ನಾರೆಲ್ಲ ತಕೊಂಡಾದ ಮೇಲೆ ಹೀಗೆ ಈ ಥರ ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ. ಇದೇ ರೀತಿ ಎಲ್ಲವನ್ನು ಕಟ್ ಮಾಡಿಕೊಳ್ತೇನೆ. ಇದನ್ನೆಲ್ಲ ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಇದನ್ನು ಒಂದು ಪಾತ್ರಕ್ಕೆ ಹಾಕ್ತಾ ಇದ್ದೇನೆ. ಐದು ಹಸಿಮೆಣಸನ್ನು ಸೀಳಿಟ್ಟುಕೊಂಡಿದ್ದೇನೆ. ಅದನ್ನು ಕೂಡ ಈ ಪಾತ್ರಕ್ಕೆ ಹಾಕಿಕೊಂಡಿದ್ದೇನೆ. ಬೇಯಲಿಕ್ಕೆ ಬೇಕಾದಷ್ಟು ನೀರು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇದು ಬೇಗ ಬೇಯ್ತದೆ, ಆದ ಕಾರಣ ಸ್ವಲ್ಪ ನೀರು ಹಾಕಿಕೊಂಡಿದ್ದೇನೆ. ಇಷ್ಟು ನೀರು ಸಾಕು. ಇದನ್ನು ಬೇಯಲಿಕ್ಕೆ ಇಡುವ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿಕೊಂಡಿದ್ದೇನೆ. ಹುಣಸೆ ಹುಳಿ ಇಷ್ಟು ದೊಡ್ಡ ಪೀಸ್ ಹಾಕಿದ್ದೇನೆ. ಇದನ್ನು ಮುಚ್ಚಿ ಬೇಯಿಸಿಕೊಳ್ಳುವ. ನೋಡಿ, ಇದು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಹಸಿರು ಬೇಳೆ ಎಲ್ಲ ಬೆಂದಿದೆ ನೋಡಿ. ಹಸಿರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದ ಹಸಿರು ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಬೇಯಿಸಿಕೊಂಡ ಹಸಿರು ಬೇಳೆನೆಲ್ಲ ಒಮ್ಮೆಲೆ ಹಾಕೊಳ್ಳಿಲ್ಲ, ಸ್ವಲ್ಪ ಹಾಕಿಕೊಂಡಿದ್ದೇನೆ. ಈಗ ಮುಕ್ಕಾಲು ಭಾಗ ಹಾಕಿಕೊಂಡಿದ್ದೇನೆ. ಈಗ ನೀರು ಹಾಕಿಕೊಳ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಯಿಸಿಟ್ಟುಕೊಂಡ ಹಸಿರು ಬೇಳೆಯನ್ನು ಹಾಕಿಕೊಳ್ಳುವ ಅಂತೇಳಿ ಒಮ್ಮೆಲೆ ಹಾಕಿಕೊಳ್ಳಿಲ್ಲ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕಿಕೊಳ್ತಾ ಇದ್ದೇನೆ. 1 ಸ್ಪೂನ್ ಹಾಕಿದ್ದೇನೆ. ಒಂದು ಸ್ಪೂನು ಇಂಗಿನ ಪುಡಿ ಕೂಡ ಹಾಕಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಹಸಿರು ಬೇಳೆ ಬೇಯಿಸಿದ್ದು ಬೇಕು ಅಂತಾದರೆ ಹಾಕಿಕೊಳ್ಬೋದು, ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಸ್ವಲ್ಪ ನೀರು ಕೂಡ ಹಾಕಿಕೊಳ್ತಾ ಇದ್ದೇನೆ. ಬೇಯಿಸಿಟ್ಟುಕೊಂಡ ಎಲ್ಲ ಹಸಿರು ಬೇಳೆಯನ್ನು ಸೇರಿಸಿಕೊಂಡೆ. ಈಗ ಪರಿಮಳಕ್ಕೋಸ್ಕರ ಮತ್ತು ಖಾರಕ್ಕೋಸ್ಕರ ಈ ಟೈಮಲ್ಲಿ ಗಾಂಧಾರಿ ಮೆಣಸು ಹಾಕಿಕೊಳ್ತಾ ಇದ್ದೇನೆ.
ಗಾಂಧಾರಿ ಮೆಣಸು ಇಲ್ಲದಿದ್ದರೆ ಹಸಿಮೆಣಸಾದರೂ ಹಾಕಿಕೊಳ್ಬೋದು. ಈ ಟೈಮಲ್ಲಿ ಹಾಕಿಕೊಂಡ್ರೆ ಇದರ ಫ್ಲೇವರು ಒಳ್ಳೆಯದಿರುತ್ತದೆ. ಸೌಟಲ್ಲಿ ಜಜ್ಜಿಕೊಳ್ತಾ ಇದ್ದೇನೆ. ಈಗ ಇದನ್ನು ಹೀಗೆ ಸೇರಿಸಿಕೊಳ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿ ಈಗ ಬೇಕಿದಷ್ಟು ಮಾಡಿಕೊಳ್ಬೋದು. ನೀರು ಬೇಕಿದ್ರೆ ಜಾಸ್ತಿ ನೀರು ಹಾಕಿಕೊಳ್ಬೋದು. ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಕುದಿಲಿ. ನೋಡಿ, ಆಗ ಕೊಯ್ದಿಟ್ಟುಕೊಂಡ ಹರಿವೆ ಸೊಪ್ಪಿನಿಂದ ಪಲ್ಯ ಮಾಡ್ತಾ ಇದ್ದೇನೆ. ನೋಡಿ, ಇದು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಯಿತು. ಇನ್ನೀಗ ಹೀಗೆ ಒಂದೂವರೆ ನಿಮಿಷ ಚೆನ್ನಾಗಿ ದೊಡ್ಡ ಉರಿಯಲ್ಲಿ ಕುದಿಸಿಕೊಂಡು ಮತ್ತೆ ಆಫ್ ಮಾಡಿದರೆ ಆಯಿತು. ನೋಡಿ, ಇದೀಗ 1.5 ನಿಮಿಷ ಕೊದಿಯಿತೀಗ. ಇದನ್ನೀಗ ಆಫ್ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೀಗ ಒಗ್ಗರಣೆ ಹಾಕಿಕೊಳ್ಳುವ. ಸಾಸಿವೆ, ಬ್ಯಾಡಗಿ ಮೆಣಸು, ಎಣ್ಣೆ ಇಷ್ಟು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡಿದ್ದೇನೆ. ಸಾಸಿವೆ ಸಿಡಿದುಕೊಳ್ಳಿ. ಸಾಸಿವೆ ಸಿಡಿತಾ ಇದೆ. ಆಗ 1/4 ಸ್ಪೂನು ಇಂಗಿನ ಪುಡಿ, 3/4 ಸ್ಪೂನು ಜೀರಿಗೆ ಹಾಕಿಕೊಂಡಿದ್ದೇನೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತೋವೆಗೆ ರುಚಿಕರವಾದ ತೋವೆ ರೆಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.